ಎಲ್ಲರಿಗೂ ನಮಸ್ತೆ. ಗೌರಿ ಹಬ್ಬದ ಶುಭಾಶಯಗಳು. ಸ್ವರ್ಣಗೌರಿ ವ್ರತಕಥೆ. ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾರೆ. ಸಮಸ್ತ ದೇವತೆಗಳಿಂದಲೂ ಸಿದ್ಧ ಗಂಧರ್ವರಿಂದಲೂ ಸೇವಿಸಲ್ಪಡುತ್ತಿರುವ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿ ಸಹಿತವಾಗಿ ಸಿಂಹಾಸನಾಸೀನವಾಗಿದ್ದ ಪರಮೇಶ್ವರ ಸ್ವಾಮಿಯನ್ನು ಷಣ್ಮುಖ ಸ್ವಾಮಿಯು, ಎಲೈ ಪರಮೇಶ್ವರನೇ, ಸಮಸ್ತ ಲೋಕಾನುಗ್ರಹಕಾರಕವೂ ಪುತ್ರ ಪೌತ್ರಾಭಿವೃದ್ಧಿಕರವೂ ಸರ್ವೈಶ್ವರ್ಯಪ್ರದವೂ ಆಗಿರುವ ಒಂದು ವ್ರತವನ್ನು ಹೇಳು ಎಂದು ವಿನಯದಿಂದ ಕೇಳಲು ಈಶ್ವರನು, ಎಲೈ ಕುಮಾರಸ್ವಾಮಿಯೇ, ಸ್ವರ್ಣಗೌರಿ ವ್ರತವು ಜನರಿಗೆ ಸಕಲ ಸಂಪತ್ತುಗಳನ್ನು ಮಹಾಪುಣ್ಯವನ್ನು ಸಂಪಾದಿಸಿಕೊಡುವಂತಹದ್ದು ಎಂದು ಹೇಳಿ ವ್ರತದ ಮಹಾತ್ಮೆಯನ್ನು ಈ ರೀತಿ ತಿಳಿಸಿದನು. ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿತ್ತು. ಆ ಪಟ್ಟಣದಲ್ಲಿ ಕುಬೇರನಿಗೆ ಸಮಾನನಾದ ಚಂದ್ರಪ್ರಭನೆಂಬ ಅರಸನು ರಾಜ್ಯಪಾಲನೆ ಮಾಡುತ್ತಿದ್ದನು. ಆ ದೊರೆಗೆ ವಿಸ್ತಾರವಾದ ಕಣ್ಣುಗಳುಳ್ಳ ಅಧಿಕ ಸೌಂದರ್ಯವತಿಯರಾದ ಇಬ್ಬರು ಪತ್ನಿಯರಿದ್ದರು. ರಾಜನು ಹಿರಿಯ ಪತ್ನಿಯಲ್ಲಿ ಅಧಿಕ ಅನುರಾಗಿಯಾಗಿದ್ದನು. ಚಂದ್ರಪ್ರಭಾ ರಾಜನು ಬೇಟೆಯಾಡಬೇಕೆಂದು ಅರಣ್ಯಕ್ಕೆ ಹೋದನು. ಆ ಕಾಡಿನಲ್ಲಿ ಅನೇಕ ಕಾಡು ಹಂದಿ, ಹುಲಿ, ಕಾಡೆಮ್ಮೆ, ಆನೆ ಮೊದಲಾದ ಮೃಗಗಳನ್ನು ಬೇಟೆಯಾಡುತ್ತಾ ಸಂಚರಿಸುತ್ತಿದ್ದಾಗ ಬಾಯಾರಿಕೆಯಿಂದ ಬಳಲಿದನು. ದಣಿವಾರಿಸಿಕೊಳ್ಳಲು ಸರೋವರವನ್ನು ಹುಡುಕುತ್ತಾ ಅಪ್ಸರ ಸ್ತ್ರೀಯರಿಂದಲೂ ಅರಳಿದ ಬಿಳಿ ಕಮಲಗಳಿಂದಲೂ ರಕ್ತೋತ್ಪಲಗಳಿಂದಲೂ ಅಲಂಕೃತವಾದ ಮತ್ತು ಚಕೋರ ಚಕ್ರವಾಕ ಕಾರಂಡ ಪಕ್ಷಿಗಳಿಂದಲೂ ಒಪ್ಪುತ್ತಿರುವ ನಿರ್ಮಲವಾದ ಜಲವುಳ್ಳ ಒಂದು ಸರೋವರವನ್ನು ಕಂಡನು. ಅಲ್ಲಿ ದೇವತಾ ಪೂಜೆಯನ್ನು ಮಾಡುತ್ತಾ ವ್ರತದಿಂದ ದೀಕ್ಷಾಬದ್ಧರಾಗಿರುವ ಅಪ್ಸರ ಸ್ತ್ರೀಯರನ್ನು ಕಂಡನು. ಅರಸನು, ಎಲೈ ಅಪ್ಸರ ಸ್ತ್ರೀಯರುಗಳಿರಾ, ನೀವು ಯಾವ ವ್ರತವನ್ನು ಮಾಡುತ್ತಿರುವಿರಿ ಎಂದು ಕೇಳಲು ಅವರು, ನಾವು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ, ಇದು ಮಹಾಶ್ರೇಷ್ಠವಾದ ವ್ರತವು ಎಂದು ಹೇಳಲು, ಓ ಅಪ್ಸರ ಸ್ತ್ರೀಯರುಗಳಿರಾ, ಶ್ರೀ ಸ್ವರ್ಣಗೌರಿ ವ್ರತದ ವಿಧಾನ ಕೇಳಲು ಆ ಸ್ತ್ರೀಯರು ಭಾದ್ರಪದ ಮಾಸದ ಶುದ್ಧ ತದಿಗೆ ದಿನದಲ್ಲಿ ಈ ವ್ರತವನ್ನು ಆಚರಿಸಬೇಕು. 16 ವರ್ಷಗಳು ಈ ವ್ರತವನ್ನು ಮಾಡಿ ಆದಿಯಲ್ಲಿ, ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು. ಈ ಮಾತನ್ನು ಕೇಳಿದ ರಾಜನು ಜಿತೇಂದ್ರಿಯನಾಗಿ ಕಲ್ಪೋಕ್ತ ಪ್ರಕಾರವಾಗಿ ಶ್ರೀ ಸ್ವರ್ಣಗೌರಿಯನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಿ 16 ಗ್ರಂಥಿಗಳಿಂದ ಕೂಡಿದ ದಾರವನ್ನು ಬಲಗೈಯಲ್ಲಿ ಧರಿಸಿ ತನ್ನ ಮನೆಗೆ ಬಂದು ಇಬ್ಬರು ಹೆಂಡತಿಯರಿಗೂ ಈ ವ್ರತದ ಬಗ್ಗೆ ತಿಳಿಸಿದನು. ಹಿರಿಯ ಹೆಂಡತಿಯು ಅತ್ಯಂತ ಕೋಪದಿಂದ ಗಂಡನ ಕೈಯಲ್ಲಿದ್ದ ವ್ರತದಾರವನ್ನು ಆತನ ಕೈಯಿಂದ ಕಿತ್ತು ಮನೆಯ ಹೊರಗೆ ಇದ್ದ ಒಣಗಿದ ಗಿಡದ ಮೇಲೆ ಹಾಕಿದಳು. ರಾಜನು, ನೀನು ಹೀಗೆ ಮಾಡುವುದು ಯೋಗ್ಯವಲ್ಲವೆಂದು ಎಷ್ಟು ಹೇಳಿದರೂ ಕೇಳದೆ ದಾರವನ್ನು ಗಿಡದಲ್ಲಿ ಹಾಕಲು ಒಣಗಿದ ಗಿಡವು ಈ ದಾರದ ಮಹಾತ್ಮೆಯಿಂದ ಚಿಗುರಿದ ಹೂವು ಹಣ್ಣುಗಳಿಂದ ತುಂಬಿತು. ಇದನ್ನು ಕಂಡ ಕಿರಿಯ ಹೆಂಡತಿಯು ಆ ದಾರವನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿ ಧರಿಸಿದ್ದರಿಂದ ಆಕೆಯು ಗಂಡನಿಗೆ ಅತಿ ವಿಶ್ವಾಸ ಪಾತ್ರಳಾಗಿ ಐಶ್ವರ್ಯ ಸಂಪನ್ನಳಾಗಿ ಸುಖದಿಂದಿದ್ದಳು. ಹಿರಿಯ ಹೆಂಡತಿಯು ವ್ರತಾಪಚಾರ ದೋಷದಿಂದ ರಾಜನಿಂದ ನಿರಾಕರಿಸಲ್ಪಟ್ಟು ಕಾಡಿನಲ್ಲಿರುವ ಋಷಿ ಆಶ್ರಮಗಳಿಗೆ ಹೋದಳು. ಆಶ್ರಮವಾಸಿಗಳು ಸಹ, ನೀನು ಮಹಾಪಾಪಿಷ್ಠಳು, ನಮ್ಮ ಆಶ್ರಮಗಳಿಗೆ ಬರಬೇಡ ಎಂದು ಹೇಳಿದ್ದರಿಂದ ಕಾಡಿನಲ್ಲಿ ಸಂಚಾರ ಮಾಡುತ್ತಾ ಹೋಗಲು ಅಲ್ಲಿ ಗಣಪತಿಯನ್ನು ನೋಡಿದಳು. ಗಣಪತಿಯನ್ನು ನೋಡಿದರೂ ಸಹ ಗೌರಿಯ ದರ್ಶನಾಪೇಕ್ಷೆಯಿಂದ ಉಪವಾಸವೇ ಇದ್ದು ಗಣಪತಿಯನ್ನು ಧ್ಯಾನ ಮಾಡುತ್ತಾ ಮುಂದಕ್ಕೆ ಹೊರಟಳು. ಅಲ್ಲಿ ವರಲಕ್ಷ್ಮಿಯನ್ನು ನೋಡಿದಳು. ಹೀಗೆ ಎಲ್ಲರನ್ನೂ ನೋಡಿ ಅವರಿಂದ ತಿರಸ್ಕರಿಸಲ್ಪಟ್ಟವಳಾಗಿ ಅತ್ಯಂತ ದುಃಖದಿಂದ ಕುಳಿತುಕೊಂಡಳು. ರಾಣಿಯು ಸ್ವರ್ಣಗೌರಿ ದೇವಿಯನ್ನು ನೋಡಿ ಸಂತೋಷಪಟ್ಟು ಶ್ರದ್ಧಾಭಕ್ತಿಗಳಿಂದ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ದೇವಿಯನ್ನು ಸ್ತುತಿಸಿದಳು. ಆ ಸ್ತುತಿಯಿಂದ ಸಂತುಷ್ಟಳಾದ ಸ್ವರ್ಣಗೌರಿ ದೇವಿಯು ರಾಜಪತ್ನಿಗೆ ಸೌಭಾಗ್ಯ, ಪುತ್ರ ಸಂತಾನಾದಿ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು. ಆ ರಾಜಪತ್ನಿಯು ಈ ವ್ರತವನ್ನು ಮಾಡಿದ್ದರಿಂದ ಸರ್ವೈಶ್ವರ್ಯಯುಕ್ತಳಾಗಿ ಪತಿಯೊಡನೆ ಅನೇಕ ಕಾಲ ಬಹು ಸೌಖ್ಯವಾಗಿ ಪುತ್ರ ಪೌತ್ರ ಸಮೇತಳಾಗಿದ್ದು ಗಂಡನ ಸಹಿತ ಶಿವಲೋಕವನ್ನು ಸೇರಿ ಶಿವ ಸಾಯುಜ್ಯ ಕೈವಲ್ಯ ಮುಕ್ತಿಯನ್ನು ಪಡೆದಳು. ಆದ್ದರಿಂದ ಈ ಸ್ವರ್ಣಗೌರಿ ವ್ರತವನ್ನು ಯಾವ ಸ್ತ್ರೀಯರು ಪ್ರತಿವರ್ಷವೂ ಭಾದ್ರಪದ ಶುಕ್ಲ ತದಿಗೆ ದಿನದಲ್ಲಿ ಮಾಡುವರೋ ಅವರಿಗೆ ಸಮಸ್ತ ಇಷ್ಟಾರ್ಥ ಸಿದ್ಧಿಯೂ ಪುತ್ರ ಪೌತ್ರಾಭಿವೃದ್ಧಿಯೂ ಮೋಕ್ಷವೂ ಆಗುವುದು. ಇಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಹೇಳಲ್ಪಟ್ಟ ಸ್ವರ್ಣಗೌರಿ ಕಥೆಯು ಸಂಪೂರ್ಣ.